ನಮಸ್ಕಾರ ಸ್ನೇಹಿತರೆ. ಊಟದ ಜೊತೆ ಉಪ್ಪಿನಕಾಯಿ ಇದ್ದರೆ ಎಷ್ಟು ಅದ್ಭುತ ಅಲ್ವಾ. ಆದ್ದರಿಂದ ಇವತ್ತು ನಾವು ಈ ಜಂಬು ನೇರಳೆ ಹಣ್ಣು ಉಪಯೋಗಿಸ್ಕೊಂಡು ಬಾಯಿ ಚಪ್ಪರಿಸುವ ಉಪ್ಪಿನಕಾಯಿ ತಯಾರಿಸೋಣ. ಜಂಬು ನೇರಳೆ ಹಣ್ಣು ಗುಲಾಬಿ ಬಣ್ಣದಲ್ಲೂ ಇರುತ್ತೆ ಹಾಗೂ ಹಸಿರು ಬಣ್ಣದಲ್ಲೂ ಇರುತ್ತೆ. ಇವತ್ತು ನಾವು ಉಪ್ಪಿನಕಾಯಿನ ಈ ಹಸಿರು ಬಣ್ಣ ಜಂಬು ನೇರಳೆ ಉಪಯೋಗಿಸ್ಕೊಂಡು ಮಾಡೋಣ. ಈ ಸುಡು ಬಿಸಿಲಿನಲ್ಲಿ ಈ ಹಣ್ಣಿನ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಕುಡಿದ್ರೆ ತಂಪಾಗಿರುತ್ತೆ. ಆ ಎರಡೂ ರೆಸಿಪಿಗಳು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಆದ್ದರಿಂದ ಇವತ್ತು ನಾವು ಈ ಹಣ್ಣು ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ತಯಾರಿಸ್ತಿದ್ದೀವಿ. ಹಣ್ಣನ್ನು ಸಣ್ಣದಾಗಿ ಹೋಳು ಮಾಡಿದ್ದಾಯಿತು. ಇವಾಗ ಒಗ್ಗರಣೆ ಹಾಕೋಣ. ಎಳ್ಳೆಣ್ಣೆ ಉಪಯೋಗಿಸಿದ್ರೆ ಉಪ್ಪಿನಕಾಯಿ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಹಾಗೂ ನಾವು 1 ತಿಂಗಳವರೆಗೂ ಇದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಬೋದು ಫ್ರಿಡ್ಜ್ನಲ್ಲಿ. ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕೊಳ್ಳೋಣ. ಎಲ್ಲ ಪದಾರ್ಥನ ಈ ಥರ ಸ್ಲೈಸ್ ಮಾಡಿದ್ರೆ ಇದು ರುಚಿಯಾಗಿರುತ್ತೆ. ನೋಡಿ, ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಎಲ್ಲನೂ ತೆಳುವಾಗಿ ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಒಂದು 4 ಒಣಮೆಣಸಿನ್ಕಾಯಿ ಹಾಕಿ ನಂತರ ಮಿಕ್ಕಿದ ಪದಾರ್ಥಗಳನ್ನ ಹಾಕೊಳ್ಳೋಣ. ಸ್ನೇಹಿತರೆ, ನೀವೇ ನೋಡ್ದಂಗೆ ಇವಾಗ ಸೌದೆನಲ್ಲಿ ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಮುಂದೆ ಕಾಲ ಏನಾಗುತ್ತೋ ಗೊತ್ತಿಲ್ಲ. ಈ ಥರ ಮಣ್ಣಿನ ಪಾತ್ರೆಗಳನ್ನಲ್ಲೂ ಅಡುಗೆ ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದಲ್ವ. ನೋಡಿ, ಇವತ್ತು ನಾವು ಈ ಥರ ಮಣ್ಣಿನ ಪಾತ್ರೆಯಲ್ಲೇ ಇವತ್ತು ಈ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಅದ್ಭುತವಾಗಿ ರುಚಿಯಾಗೂ ಇರುತ್ತೆ. ಹಳೆ ಕಾಲದಲ್ಲಿ ಇದೆ ಅಲ್ವ ಉಪಯೋಗಿಸ್ತಾ ಇದ್ದಿದ್ದೆಲ್ಲನೂ. ರೀಸೆಂಟಾಗಿ ನಮ್ಮ ಸ್ನೇಹಿತರೊಬ್ಬರು ಕೇರಳದಿಂದ ಈ ಮಣ್ಣಿನ ಪಾತ್ರೆಗಳನ್ನ ತಂದು ಕೊಟ್ಟಿದ್ರು. ಆದ್ದರಿಂದ ನಾವು ಈ ಉಪ್ಪಿನಕಾಯಿನ ಈ ಪಾತ್ರೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ನಂತರ ಇವಾಗ ಕೊನೆಯದಾಗಿ ಈರುಳ್ಳಿ ಸೇರಿಸ್ಕೊಳ್ಳೋಣ. ಮಡಿಕೆ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಲೋ ಅಥವಾ ಮೀಡಿಯಮ್ ಹೀಟ್ನಲ್ಲೇ ನಾವು ಅಡುಗೆ ಮಾಡಬೇಕು. ಯಾಕಂದರೆ ಪಾತ್ರೆ ಮೊದಲೇ ಚೆನ್ನಾಗಿ ಕಾಯ್ದಿರುತ್ತೆ, ಅದರೊಳಗಡೆ ಶಾಖ ಇರುತ್ತೆ. ಅದೇ ಹೀಟ್ನಲ್ಲೇ ತರಕಾರಿಗಳೆಲ್ಲನೂ ಬೇಯುತ್ತೆ. ಅದರಿಂದ ಇದರ ನಿಧಾನಗತಿಯಲ್ಲೇ ಬೇಯಿಸೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಅರ್ಧ ಬೆಂದಿದ ನಂತರ ಈಗ ಪುಡಿಗಳು ಹಾಕೋ ಸಮಯ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೋಬೇಕು. ಸ್ವಲ್ಪ ಆಮೇಲೆ ಸಾಂಬಾರು ಪೌಡರು, ಮೆಂತ್ಯ ಪೌಡ್ರು, ಸ್ವಲ್ಪ ಜೀರಿಗೆ, ಇಷ್ಟು ಪುಡಿಗಳನ್ನ ಹಾಕ್ಕೊಬೇಕು. ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪ ಬಾಡಿಸಿ. ಜಂಬು ನೇರಳೆ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆದ್ದರಿಂದ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಇರುತ್ತೆ. ಈ ಥರ ಡಿಹೈಡ್ರೇಷನ್ ಆಗೋ ಅಂಥ ಸಮಸ್ಯೆ ಕೂಡ ಬರೋದಿಲ್ಲ. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬಾಡಿಸಿ ಹೊಂದ್ಕೊಂಡಾದಮೇಲೆ ಇವಾಗ ಕಟ್ ಮಾಡಿರೋ ಅಂಥ ಜಂಬು ನೇರಳೆ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಈ ಹಣ್ಣಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಕೂಡ ಜಾಸ್ತಿ ಇದೆ. ನೀವು ಈ ಹಣ್ಣು ಉಪಯೋಗಿಸ್ಕೊಂಡು ಯಾವ್ಯಾವ ಖಾದ್ಯಗಳನ್ನ ಮಾಡಿದ್ದೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮ್ಮನೇಲೂ ಈ ಥರ ಮಡಿಕೆ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀರಾ, ಅದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಸಮಯನೂ ಏನು ತೊಗೊಳ್ಳಲ್ಲ ಈ ಅಡುಗೆ ಆಗೋಕ್ಕೆ. ಅದು ಮತ್ತು ನೋಡಿ, ಆ ಹಣ್ಣು ಹೋಳಿದೆಯಲ್ಲ ಅದು ಕ್ರಂಚಿಯಾಗಿ ಇರಬೇಕು, ಜಾಸ್ತಿ ಬೇಯಿಸಬಾರ್ದು. ನಾವು ತಿನ್ಬೇಕಾದ್ರೆ ಕರಮ್ ಅನ್ನಬೇಕು. ಹಾಗೂ ಅದರೊಳಗಡೆ ನೀರಿನಂಶ ಇರುತ್ತೆ. ಅದೊಂಥರ ಜ್ಯೂಸಿಯಾಗೆ ತುಂಬಾ ರುಚಿಯಾಗಿರುತ್ತೆ ತಿಂತಾಯಿದ್ರೆ. ಆವಾಗವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಬೇಕು, ತಳ ಕಚ್ಚದೇ ಇದ್ದ ಹಾಗೆ. ರುಚಿಕರವಾದ ಹಾಗೂ ಬಾಯಿ ಚಪ್ಪರಿಸುವ ಈ ಜಂಬು ನೇರಳೆ ಉಪ್ಪಿನಕಾಯಿ ತಯಾರಾಗಿದೆ. ಇದು ನಾವು ತಿಳಿಸಾರು ಅಥವಾ ದಾಲ್ ಜೊತೆ ಸೈಡ್ ಡಿಶ್ ಆಗಿ ತಿಂತಾಯಿದ್ರೆ ಅಂತೂ ಸೂಪರ್ ಕಾಂಬಿನೇಷನ್. ಈ ಉಪ್ಪಿನಕಾಯಿನ ನಾವು ಬಾಟ್ಲಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಕೂಡ ಜಂಬು ನೇರಳೆ ಹಣ್ಣನ್ನು ತನ್ನಿ ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು ಸವಿಯಿರಿ. ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.